ಸ್ವಾಗತ ಅಂತ ಹೇಳ್ತಾ ಇಂದು 24/4/2025ಕ್ಕೆ ನಡೀತಕ್ಕಂಥ ದ್ವಿತೀಯ PUC ಪರೀಕ್ಷೆ 2ರ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಉತ್ತರಗಳೊಂದಿಗೆ ನೋಡೋಣ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗಳಲ್ಲಾಗಿರ್ಬೋದು, ವಾಟ್ಸಪ್ ಚಾನಲ್ಗಳಲ್ಲಿ ಶೇರ್ ಮಾಡಿರ್ತೀವಿ, ಅಲ್ಲೂ ಬಂದು ನೋಡಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆಲ್ರೆಡಿ ನಿಮ್ಮ ಕನ್ನಡದಲ್ಲಿ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಸೊ ಅವುಗಳನ್ನು ನೋಡಬೇಕಾದ್ರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಆ್ಯಂಡ್ ಕೀ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀವಿ. ಸೊ ಆ ಪ್ಲೇಲಿಸ್ಟ್ ಲಿಂಕಲ್ಲಿದೆ, ಅದನ್ನು ನೋಡಿ. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ, ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದ್ದಾವೆ. ಸೌಮಿತ್ರಿ ಅಂದರೆ ಯಾರು ಅಂತ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳಿದ್ರು. ನೆನಪಿಟ್ಕೊಡ್ರಿ, ಲಕ್ಷ್ಮಣ ಅನ್ನೋದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಗುರು ಹೇಗೆ ವರ್ತಿಸಬಾರದು? ಸೊ ದ ರೈಟ್ ಆನ್ಸರ್ ಈಸ್ ಲಘು ಆಗಿ ವರ್ತಿಸಬಾರದು. ಮೂರನೇ ಪ್ರಶ್ನೆ ಏನು ಕೊಟ್ಟಿರಂದರೆ ಧರ್ಮ ಸುತಂಗ ರುಹುವೆನೆ ಧರ್ಮಕ್ಷಮೆಯ ಗರವಡೆ ಉದ್ದುವುದು ಪಾರ್ಥನ ಮಮತೆಯುಳ್ಳವನಂ ಬೆನೆತಮ್ಮನಂ ನಾಜ್ಞೆಯಲ್ಲಿ ಭ್ರಮಿತನಾಗಿಹನು. ಈ ಪದಭಾಗದಲ್ಲಿ ದ್ರೌಪದಿ ಧರ್ಮರಾಯನನ್ನ ಕುರಿತು ಏನೆಂದು ಹೇಳಿದ್ದಾಳೆ ಅಂತ ಕೇಳಿದ್ದಾರೆ. ಸೊ ದ ಆಪ್ಷನ್ ಇ, ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದವನು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನಾಲ್ಕನೇ ಪ್ರಶ್ನೆ, ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಮಂಜು ಅಂತಕ್ಕಂಥದ್ದು ಉತ್ತರ. ಐದನೇ ಪ್ರಶ್ನೆ, ದನಗಳಿಗೆ ಏನಿಲ್ಲ ಎಂದು ಕವಯಿತ್ರಿ ಹೇಳುತ್ತಾರೆ. ಸರಿಯಾದ ಉತ್ತರ ಮೇವಿಲ್ಲ. ಪ್ರಶ್ನೆ 6, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ನಿಶಾ ಶರ್ಮಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ 7, ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ನಾಕೂರರಲ್ಲಿರುವ ಯಾವನೇ ಶಾನುಭೋಗ. ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದರು ಸರಪಳಿ ಎಳೆಸು, ಅವೆಲ್ಲವೂ ನನ್ನದಿಲ್ಲದಿದ್ದರೆ ಕೇಳು, ಮತ್ತೆ ಧನಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತವೆ ಅಂತ ಕೇಳಿದರು. ಆಪ್ಷನ್ ಇ, ಪ್ರಕೃತಿ ಮೇಲಿನ ಮನುಷ್ಯನ ದಬ್ಬಾಳಿಕೆ ಅನ್ನೋದು ರೈಟ್ ಆನ್ಸರ್. 8ನೇ ಪ್ರಶ್ನೆ, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದ. ಸೊ ಉತ್ತರ ಕೊಡಲಿ. 9ನೇ ಪ್ರಶ್ನೆ, ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು. ಉತ್ತರ ತಿಪ್ಪಣ್ಣ. ಲಾಸ್ಟ್ ಪ್ರಶ್ನೆ ಇತ್ತು, ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ, ಜನಗಳ ವಿಶ್ವಾಸವನ್ನು ಉಳಿಸ್ಕೊಂಡು ಕುರ್ಚಿನೂ ಉಳಿಸಿಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ. ಖಾನ ಸಾಹೇಬರ ಈ ಮಾತು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಅಧಿಕಾರದ ಲಾಲಸೆ ಅನ್ನೋದು ಸರಿಯಾದ ಉತ್ತರ. ಬಿಟ್ಟ ಸ್ಥಳಗಳಿದ್ದಾವೆ, ಉತ್ತರಗಳನ್ನು ಆಲ್ರೆಡಿ ಬರೆದಿದ್ದೀವಿ. ಮಾರ್ಚ್ನ ಜೊತೆಗಾರನ ಹೆಸರು ಕೇಳಿದರು, ಪೂನಚ್ಚಿ. ನೆನಪಿರಲಿ. ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಅಂತ ಕೇಳಿದರು, ಬೌದ್ಧ ಧರ್ಮ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು. ಕನ್ನಡವು ಕಸ್ತೂರಿಯಲ್ಲಿವೆ ಎಂದವರು ಮನೋರಮೆ. ಲೋಕಲ್ ಸುದ್ದಿಗಳಿಗೆ ಇಲ್ಲಿ ಪ್ರಾಶಸ್ತ್ಯವಿದೆ ಅಂತ ಕೇಳಿದ್ರು, ಹಳ್ಳಿಯ ಚಹಾ ಹೋಟೆಲ್ ಇಸ್ ದ ರೈಟ್ ಆನ್ಸರ್. ಹೊಂದಿಸಿ ಆಲ್ರೆಡಿ ಬರೆದಿದ್ದೀವಿ. ಸೊ ಹಬ್ಬಲಿ ರಸಬಳ್ಳಿ ಅಂತ ಕೇಳಿದ್ದಾರೆ. ಸೊ ಇದು ಜನಪದ ಆಗ್ತದೆ. ನೆಕ್ಸ್ಟ್, ಜಾಲಿಯ ಮರದಂತೆ ಅಂತ ಕೇಳಿದರು, ಇದರ ಆನ್ಸರ್ ಬಂದುಬಿಟ್ಟು ಪುರಂದರದಾಸರು. ಅಂಬಿಕಾ ತನಯದತ್ತ ಅಂತ ಕೇಳಿದರು. ಸೊ ಬೆಳಗು ಜಾವವನ್ನು ಬರೆದಿರ್ತಕ್ಕಂಥ ಕವಿ. ಇನ್ನು GS ಶಿವರುದ್ರಪ್ಪ ಅಂತ ಕೇಳಿದ್ದಾರೆ. ಸೊ ಶಿವರುದ್ರಪ್ಪ ಅವ್ರದ್ದು ಮುಂಬೈ ಜಾತಕ ಇಸ್ ದ ರೈಟ್ ಆನ್ಸರ್. ಇನ್ನು ಲಾಸ್ಟ್ ಟಿ ಯಲ್ಲಪ್ಪ ಅಂತ ಕೇಳಿದರು. ಸೊ ಟಿ ಯಲ್ಲಪ್ಪ ಅವ್ರದ್ದು ಏನಾಗ್ತದಪ್ಪ ಅಂದ್ರೆ ಹತ್ತಿ ಚಿತ್ತಮತ್ತು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. 2-3 ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆ ಪದ್ಯಭಾಗದಲ್ಲಿ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ. ಉತ್ತರ ಏನು ಬರಿಬೇಕಂದ್ರೆ, ತಾನು ಸೀತೆಯನ್ನು ಮೊದಲೇ ರಾಮನಿಗೆ ಒಪ್ಪಿಸಿದರೆ ತನ್ನ ಪರಾಕ್ರಮಕ್ಕೆ ಧಕ್ಕೆಯಾಗುತ್ತದೆ ಎಂದು ಆಲೋಚಿಸುತ್ತಾನೆ. ಆದ್ದರಿಂದ ತನ್ನ ತೋಳುಬಲವನ್ನು ಎರಡೂ ಪಕ್ಷಗಳು ಹೊಗಳುವಂತೆ ಯುದ್ಧದಲ್ಲಿ ರಾಮಲಕ್ಷ್ಮಣರನ್ನು ನಿರಾಯುಧರನ್ನು ಮಾಡಿ ಹಿಡಿದು ತಂದು ಅವರಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂಬ ನಿರ್ಧಾರಕ್ಕೆ ಬರುತ್ತಾನೆ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಹಿತ್ತಾಳೆಗಿಂತ ಬಲುಹೀನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತಮರೊಂದಿಗೆ ಗೆಳೆತನ ಮಾಡಿದರೆ ಅದು ಪುತ್ಥಳಿ ಬಂಗಾರ, ಮತಿಹೀನರೊಂದಿಗೆ ಗೆಳೆತನ ಮಾಡಿದರೆ ಅದು ಹಿತ್ತಾಳೆಗಿಂತ ಬಲುಹೀನ ಅಂತಕ್ಕಂಥ ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 23, ಕವಿ ಬೇಂದ್ರೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಅಂತ ಕೇಳಿದ್ದಾರೆ. ಸೊ ಏನು ಬರಿಬೇಕಂದ್ರೆ, ಕವಿ ಬೇಂದ್ರೆ ಮಕ್ಕಳನ್ನು ಕುರಿತು ಹುಸಿ ನಿದ್ದೆಯನ್ನು ಬಿಟ್ಟು ಬದುಕಿನ ರಸವನ್ನು ಸವಿಯಲು ಏಳಿ ಎಂದು ಹೇಳಿದ್ದಾರೆ. ದುಂಬಿಗಳು ಸೂರ್ಯ ಮೂಡಿದ ತಕ್ಷಣ ಎದ್ದು ಹೂವಿಂದ ಹೂವಿಗೆ ಹಾರಿ ಮಧುವನ್ನು ಹೀರುವ ಹಾಗೆ ಬದುಕಿನ ಬೆಳಗು ಜಾವದಲ್ಲಿರುವ ಮಕ್ಕಳು ಸೋಮಾರಿಗಳಾದರೆ ಶ್ರಮದಿಂದ ಬಾಳನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಮುಂದಿನ ಪ್ರಶ್ನೆ, ಶಿಲುಬೆಗೇರಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ. ಉತ್ತರ, ಶಿಲುಬೆಗೇರಿದವರ ಆ ಗುಣಗಳೆಲ್ಲ ಇಂದು ಬೇರೆ ಬೇರೆ ವೇಷದಲ್ಲಿವೆ. ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡುಗಳ ರೂಪ ತಾಳಿ ಇಂದಿಗೂ ಶಾಂತಿಯನ್ನು ನಾಶ ಮಾಡುತ್ತಿವೆ. ಗದ್ಯಭಾಗದ ಪ್ರಶ್ನೆ 25, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು. ಉತ್ತರ,
ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ವೈದ್ಯರು ಡಾಕ್ಟರ್ ತಿಮ್ಮಪ್ಪ. ಅವರಿಂದ ಆಗದ ಕೆಲಸ ನನ್ನವಂಥವರಿಂದ ಸಾಧ್ಯವಿಲ್ಲ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಉಳಿದೊಂದು ಕಣ್ಣು ಉಳಿಯುತ್ತೆ ಎಂದು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಪ್ರಾಯ ನೀಡಿದರು. 26ನೇ ಪ್ರಶ್ನೆ, ಬ್ರಿಟಿಷರು ಬರುವ ಮೊದಲು ವಾಲ್ಪರೈನ ಸೊಬಗನ್ನು ವರ್ಣಿಸಿರಿ. ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಗಗನಚುಂಬಿ ಮರಗಳ ಮೇಲ್ಛಾವಣಿ ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆಣಸಾಡಬೇಕಾದಂಥ ದಟ್ಟ ಕಾಡುಗಳು, ನಡುವೆ ಹುಲ್ಲುಗಾವಲುಗಳು, ಅನಂತ ಬಯಲು, ಶೋಲಾ ಕಾಡುಗಳು, ಮಧ್ಯ ಹರಿಯುವ ಹಳ್ಳಕೊಳ್ಳಗಳು, ಕಗ್ಗತ್ತಲ ಖಂಡ ಆಫ್ರಿಕಾದಂತೆ ಹೊರ ಜನರಿಗೆ ಪರಿಚಯವಿಲ್ಲದಂತೆ ಇತ್ತು. ಮುಂದಿನ ಪ್ರಶ್ನೆ, ಮುದ್ದಣ್ಣನನ್ನ ಮನೋರಮೆ ಹೇಗೆ ಉಪಚಾರವನ್ನು ಮಾಡ್ತಾಳೆ ಅಂತ ಕೇಳಿದ್ದಾರೆ. ಉತ್ತರ, ಕಾಡು ನಾಡುಗಳಿಂದ ಮನೋಹರವಾಗಿದ್ದ ಮಳೆಗಾಲದ ಒಂದು ದಿನ ಸಂಜೆ ಹೊತ್ತು ರಾಜಸಭೆಯನ್ನು ಮುಗಿಸಿಕೊಂಡು ಕವಿ ಗುರುವಾದ ಮುದ್ದಣ್ಣನು ತನ್ನ ಮನೆಯ ಕಡೆಗೆ ಬರುತ್ತಿದ್ದಾನೆ. ಆತನ ಮಡದಿಯಾದ ಮನೋರಮೆ ದೂರದಿಂದಲೇ ನೋಡಿ ಎದುರಿಗೆ ಬಂದು ಕಾಲು ತೊಳೆಯಲು ನೀರನ್ನು ನೀಡಿದ್ಳು. ಅವನ ಕೈ ಹಿಡಿದು ಒಳ ಮನೆಗೆ ಕರೆದುಕೊಂಡು ಹೋಗಿ ಮನೆ ಹಾಕಿ ಕುಳ್ಳಿರಿಸಿ ತಿನ್ನಲು ರುಚಿಯಾದ ಹಣ್ಣುಗಳನ್ನು ಕೊಟ್ಟಳು. ಕುಡಿಯಲು ಕೆನೆಭರಿತವಾದ ಹಾಲನ್ನು ನೀಡಿ ನಂತರ ತಾಂಬೂಲವನ್ನು ಸವಿಯಲು ನೀಡಿದಳು. ಹೀಗೆ ಮನೋರಮೆ ತನ್ನ ಗಂಡನಾದ ಮುದ್ದಣ್ಣನನ್ನ ಉಪಚಾರವನ್ನು ಮಾಡ್ತಾಳೆ. ಮುಂದಿನ ಪ್ರಶ್ನೆ, ಸುದ್ದಿಯ ಸೂರಪ್ಪನಾದ ಬರವನ್ನ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ? ಸುದ್ದಿಯ ಸೂರಪ್ಪ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರಿಗೆ ನಿಲ್ಲಿಸಿದ್ದ ಹೆಣ್ಣು ಗೊಂಬೆಯನ್ನು ಎವೆಯಕ್ಕದೆ ನೋಡಿದ್ದಾಗಿಯೂ ಏನು ಹೆಣ್ಣಪ್ಪ ಅದು, ಕೈ ತೊಳೆದು ಅದನ್ನು ಮುಟ್ಟಬೇಕು ಎಂಬಿತ್ತೆಂದು ವರ್ಣಿಸಿದ್ದಾನೆ. ದೀರ್ಘಗದ್ಯದ ಪ್ರಶ್ನೆಗಳು. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಕೃಷ್ಣೇಗೌಡನ ಆನೆ ಗೌರಿಯು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಇತರೆ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲ. ಮುಂದಿನ ಪ್ರಶ್ನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು? ಉತ್ತರ, ನಾಗರಾಜನ ಅಭಿಪ್ರಾಯದಂತೆ PWDನವರು, ಎಲೆಕ್ಟ್ರಿಕ್ ಡಿಪಾರ್ಟಿನವರು ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು ಅರಣ್ಯ ಇಲಾಖೆಯ ನಂಬರ್ 1 ಎನಿಮಿಗಳು. 31, ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದ. ಉತ್ತರ, ಪುಟ್ಟಯ್ಯ ನಿರೂಪಕನಿಗೆ ಹುಚ್ಚುನಾಯಿ ಹತ್ರ ಪ್ರಶ್ನೆನೇ ಬರೋಲ್ಲ ಸಾರ್, ಅದಕ್ಕೆ ತಲೆಕೆಟ್ಟು ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವರನ್ನು ನೋಡಿದಿನಲ್ಲ, ಮೇಜು ಕುರ್ಚಿಗಳ ಕಾಲಿಗೆಲ್ಲ ಕಚ್ಚುತ್ತವೆ ಎಂದು ಹೇಳಿದ. 32ನೇ ಪ್ರಶ್ನೆ, ತಿಪ್ಪಣ್ಣನ ಸಾವಿಗೆ ಆನೆಯೇ ಕಾರಣವೆಂದು ದುರ್ಗಪ್ಪನ ಹೇಳಿಕೆ ಸರಿಯೇ? ಸಮರ್ಥಿಸಿರಿ. ನಿರೂಪಕರು ದುರ್ಗಪ್ಪನಿಗೆ ಅದೇನು ಮಾಡುತ್ತಯ್ಯ ಆನೆ, ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಮ್ಮಪ್ಪನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ತಿರಲಯ್ಯ, ಬಾಯಲ್ಲಿದ್ದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವೇನಯ್ಯ ಎಂದು ಪ್ರತಿಕ್ರಿಯೆಯನ್ನು ಮಾಡ್ತಾನೆ. ಸಂದರ್ಭಗಳು ಪದ್ಯಭಾಗ. 33ನೇ ಪ್ರಶ್ನೆ, ಹಗೆಗಳನ್ನು ಹಿಂಡಿದನು ಮನದೊಳಗೆ ಅಂತ ಇದೆ. ಸೊ ಫಸ್ಟ್ ಆಯ್ಕೆ ಬರೀರಿ. ಇದು ಕುಮಾರವ್ಯಾಸ ಬರೆದಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರನೊಲು ಎಂಬತಕ್ಕಂಥ ಪದ್ಯಭಾಗದಿಂದ ಆಯ್ಕೆಯನ್ನು ಮಾಡಿರ್ತಕ್ಕಂಥ ವಾಕ್ಯ ಇತ್ತು. ಇದು ಫಸ್ಟ್ ಆಯ್ಕೆ ಆದ ನಂತರ ಸಂದರ್ಭ ಏನು ಬರೀಬೇಕಂದ್ರೆ, ಭೀಮನ ಕೋಪದ ಚಿತ್ರಣವನ್ನು ಕವಿ ಇಲ್ಲಿ ಏನು ಮಾಡಿದ್ದಾನೆ, ನೀಡಿದ್ದಾನೆ. ಸೊ ಸ್ವಾರಸ್ಯದಲ್ಲಿ ನೀವೇನು ಮಾಡಬೇಕು, ಈ ದ್ರೌಪದಿ ಕೀಚಕನ ಕಾಟದಿಂದ ರಕ್ಷಿಸಲು ಪರಪರಿಯಾಗಿ ಕೇಳಿಕೊಳ್ಳೋದು, ಭೀಮನ ಅಣ್ಣನ ಆಜ್ಞೆಯನ್ನು ಮೀರಲು ಸಾಧ್ಯವಿಲ್ಲ ಎಂದು ನೆಪಗಳು ಹೇಳ್ತಾನೆ. ಇದರಿಂದ ಕುಪಿತಳಾದ ದ್ರೌಪದಿ ಚುಚ್ಚು ಮಾತುಗಳಿಂದ ಹಂಗಿಸ್ತಾಳೆ. ಸೊ ಇದೆಲ್ಲ ಏನಾಗಿತ್ತಪ್ಪ ಅಂದ್ರೆ ಸಂದರ್ಭ ಸಹಿತ ಸ್ವಾರಸ್ಯ ಇತ್ತು. ಸ್ವಲ್ಪ ಪಾಸ್ ಮಾಡಿ ಅದನ್ನು ನೀವೇನು ಮಾಡ್ಕೊಡ್ರಿ, ನೋಡ್ಕೊಡ್ರಿ. ಓಕೆನಾ. ಮುಂದಿನ ಒಂದು ವಾಕ್ಯ, ಕುಳಿತು ಕೆಮ್ಮುವ ಪ್ರಾಣಿ ಅಂತ ಇದೆ. ಸೊ ಫಸ್ಟ್ ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪ ಅವರು ಬರೆದಿರುವ ಮುಂಬೈ ಜಾತಕ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ ಏನಿದೆ ಅಂದರೆ, ಮುಂಬೈ ಅಂತ ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ಮಕ್ಕಳ ಸಂಬಂಧವನ್ನು ತಿಳಿಸುತ್ತಾ ಈ ಮಾತನ್ನು ಹೇಳಿದ್ದಾರೆ. ಅದರದ್ದು ಸ್ವಾರಸ್ಯ ಕೂಡ ಏನು ಮಾಡಬೇಕು, ಬರಿಬೇಕು. ಅಂದರೆ ನಗರದ ಒತ್ತಡ ಬದುಕಿನಲ್ಲಿ ಸಂಸಾರದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ ತಂದೆ ಬೆಳಗಿನಿಂದ ಸಂಜೆವರೆಗೆ ದುಡಿಯುತ್ತಾ ಮನೆಯಿಂದ ಸದಾ ದೂರವಿರಬೇಕಾದ ಸ್ಥಿತಿಯನ್ನು ತಿಳಿಸ್ತಾರೆ ಅಂತಕ್ಕಂಥ ಸ್ವಾರಸ್ಯವನ್ನು ಇಲ್ಲಿ ನೀವು ಬರೀರಿ. ಮುಂದಿನ ವಾಕ್ಯ, ಮಾತೆ ಮರೆತು ಹೋಗಿದೆ ಕಣೆ ಅಂತ ಕೇಳಿದ್ದಾರೆ. ಆಯ್ಕೆ, ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಸೊ ಸಂದರ್ಭ ಏನಪ್ಪ ಅಂದರೆ, ದೂರದ ಅಸ್ಸಾಮಿನಲ್ಲಿ ಕಿರಿಮಗನ ಮನೆಯಲ್ಲಿರುವ ಮುದುಕಿ ಕನ್ನಡ ದೇಶದಲ್ಲಿರುವ ಮುದುಕಿಗೆ ಫೋನಿನ ಕರೆ ಮಾಡಿ ಹೇಳೋ ಮಾತಿದು ಅಂತ ಏನು ಮಾಡಿದ್ದಾರೆ, ಹೇಳಿದ್ದಾರೆ. ಸೊ ಇದನ್ನು ಕೂಡ ಸ್ವಲ್ಪ ಸ್ವಾರಸ್ಯವನ್ನು ನಾವುಗಳು ಪಾಸ್ ಮಾಡಿ ನೋಡಿಕೊಂಡು ಬರೀರಿ. ಇನ್ನು ಗದ್ಯ ಭಾಗಕ್ಕೆ ಬರ್ತೀನಿ. ಸೊ 36ನೇ ಪ್ರಶ್ನೆ, ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ? ಸೊ ಇದು ಹಾಮಾನಾಯಕ್ ಅವರು ಬರೆದಿರುವ ಕನ್ನಡವನ್ನು ಕಟ್ಟೋ ಕೆಲಸ ಎಂಬ ಗದ್ಯಪಾಠದ ವಾಕ್ಯ ಇದೆ. ಸೊ ಇದು ಸಂದರ್ಭ ಏನಪ್ಪ ಅಂದ್ರೆ, ಕನ್ನಡವನ್ನು ಬೆಳೆಸಿಕೊಳ್ಳೋದು ಹೇಗೆ ಎಂದು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಅದರ ಸಂದರ್ಭ ಸ್ವಾರಸ್ಯ, ಕನ್ನಡವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬ ಕನ್ನಡಿಗ ಪಣ ತೊಡಬೇಕು. ನಾವು ಪ್ರತಿ ಅಂಗುಲದಲ್ಲಿ ಕನ್ನಡಿಗರಾಗಬೇಕು.
ಕನ್ನಡಕ್ಕಾಗಿ ಹೋರಾಡುವ ನಾವು ನಮ್ಮ ಪ್ರತಿ ಅಂಗುಲದಲ್ಲೂ ಕನ್ನಡಿಗರಾಗಬೇಕು. ಕನ್ನಡಕ್ಕಾಗಿ ಹೋರಾಡುವ ನಾವು ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ, ನಮ್ಮ ಮನೆಗಳಲ್ಲಿ ಯಾವ ಪತ್ರಿಕೆಯನ್ನು ಓದಿಸ್ತಿದ್ದೇವೆ ಅಂತ ಅರಿವನ್ನು ಮಾಡಬೇಕು ಅನ್ನೋದು ಲೇಖಕರ ಅಭಿಪ್ರಾಯ. ಮುಂದಿನ ಪ್ರಶ್ನೆ, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಈ ವಾಕ್ಯವನ್ನು ಪ್ರೊಫೆಸರ್ HR ರಾಮಕೃಷ್ಣರಾವ್ ಅವರು ಬರೆದಿರುವ ಬದುಕನ್ನ ಪ್ರೀತಿಸಿದ ಸಂತ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಏನದಪ್ಪ ಅಂದ್ರೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸಿಕೊಂಡರು ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತಕ್ಕದ್ದನ್ನು ನೀವು ಚೆನ್ನಾಗಿ ಅದನ್ನು ಬರೀಬೇಕಿತ್ತು. ದೀರ್ಘ ಗದ್ಯದಲ್ಲಿ ನೋಡೋದಾದರೆ ವೆಪನ್ ನಮಗೆ ಮುಖ್ಯ. ಇದನ್ನು ಗೊತ್ತಿದ್ದಂಗೆ ನಿಮಗೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ನೀಳಗತೆ, ಇಟ್ ಮೀನ್ಸ್ ದೀರ್ಘ ಗದ್ಯದಿಂದ ಏನು ಮಾಡಿದ್ದಾರೆ, ಇದನ್ನು ಆರಿಸಿದ್ದಾರೆ. ಸಂದರ್ಭ ಏನಪ್ಪ ಅಂದ್ರೆ, ಫಾರೆಸ್ಟರ್ ನಾಗರಾಜ ನಿರೂಪಕರಿಗೆ ಮೇಲಿನ ಮಾತನ್ನು ಹೇಳ್ತಾನೆ. ಈ ನಿರೂಪಕ ಫಾರೆಸ್ಟ್ ನಾಗರಾಜನ ಕಚೇರಿಗೆ ಬಂದು ಮರ ಕಡಿದವನ ಮೇಲೆ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ನನ್ನ ಕೊಡಲಿ ತಂದು ಆಫೀಸಿನಲ್ಲಿಟ್ಟುಕೊಂಡಿರಬೇಕೆಂದು ಕೇಳ್ತಾನೆ. ಅದಕ್ಕೆ ಉತ್ತರಿಸುತ್ತಾ ನಾಗರಾಜ ವೆಪನ್ ನಮಗೆ ಮುಖ್ಯ ಅಂತ ಹೇಳಿ ಕೋರ್ಟಿನಲ್ಲಿ ಅಪರಾಧಿ ಯಾವುದರಿಂದ ಮರ ಕಡಿಯುತ್ತಿದ್ದೇನೆಂದು ಪ್ರಶ್ನಿಸಿದರೆ ಹಾಜರುವನ್ನು ಪಡಿಸಲಿಕ್ಕೆ ವೆಪನ್ ಮುಖ್ಯ ಅಂತಕ್ಕಂಥ ಸಂದರ್ಭದಲ್ಲಿ ಏನಾಗದಪ್ಪ ಅಂದರೆ ಈ ಮಾತು ಬಂದಿದೆ ಅನ್ನೋದನ್ನು ಗೊತ್ತಿರಲಿ. ಮುಂದಿನ ವಾಕ್ಯಕ್ಕೆ ಹೋಗ್ತೀನಿ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ. ಇದು ಕೂಡ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನಿಳಗತೆಯಿಂದ ಆರಿಸಲಾಗಿದೆ. ಸಂದರ್ಭ ಏನಿದೆಪ್ಪ ಅಂದರೆ, ನುಗ್ಗೇಹಳ್ಳಿಯ ಟೆಲಿಫೋನ್ ಲೈನು ಸರಿ ಮಾಡಲು ಹೋದ ತಿಪ್ಪಣ್ಣನ ಸುದ್ದಿಯಲ್ಲಿದ್ದಾಗ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನವನ್ನು ಶಪಿಸುತ್ತಾ ಲೈನ್ಮನ್ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೇಹಳ್ಳಿ ಲೈನ್ ನೋಡುತ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿರ್ತಕ್ಕಂಥ ವಾಕ್ಯ ಇತ್ತು. ಇನ್ನು ಪದ್ಯಭಾಗದ 5-6 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳಲ್ಲಿ ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಅಂತ ಇದೆ. ನೀವು ಇದನ್ನು ಬಾಹೆಟ್ ಮಾಡಲೇಬೇಕು. ಈ ಪ್ರಶ್ನೆ ಭಾಳ ಸಲ ರಿಪೀಟ್ ಮಾಡಿದ್ದಾರೆ. ಚೆನ್ನಾಗಿ ಇದನ್ನು ನೀವು ನೋಡಿಕೊಂಡು ಪಾಸ್ ಮಾಡಿ ಅದನ್ನು ಸ್ವಲ್ಪ ಕಲ್ಕೊಂಡು ಹೋಗ್ರಿ. ಅಲ್ಲದೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣ ಹೇಗೆ ಚಿತ್ರಿಸಿದ್ದಾರೆ ಅಂತ ಕೇಳಿದ್ದಾರೆ. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಬಸವಣ್ಣನವರ ವಚನಗಳಂತಿದೆ. ನೀವು ಬಸವಣ್ಣನವರ ವಚನಗಳನ್ನು ಅರ್ಥ ಮಾಡಿಕೊಂಡಿದ್ರೆ, ಆಶಯವನ್ನು ತಿಳಿದುಕೊಂಡ್ರೆ ಖಂಡಿತವಾಗಿ ನೀವು ಬರಿತೀರಿ. ಈ ಪ್ರಶ್ನೆ ನಿಮಗೆ ಕೇಳಿದ್ರು, ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇತ್ತು. 3 ಪ್ರಸಂಗಗಳನ್ನು ಇಲ್ಲಿ ಕೊಟ್ಟಿದ್ದೀನಿ, ಸ್ವಲ್ಪ ಪಾಸ್ ಮಾಡಿರಿ. ಇನ್ನು ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥ ತಿಳಿಸಿದ್ದಾನೆ ಅಂತ ಕೇಳಿದ್ದಾರೆ. ವಚನಗಳಲ್ಲಿ ಒಂದು ಕ್ವಶನ್ ಅಂತೂ ದೀರ್ಘವಾಗಿ ನಿಮಗೆ ಕೇಳ್ತಾರೆ. ಅಕ್ಕ ಮಹಾದೇವಿ, ಬಸವಣ್ಣ, ಉರಿಲಿಂಗ ಪೆದ್ದಿ, ಸೋಮನಾಥ, ಅದನ್ನು ಕೂಡ ತಾವೇನು ಮಾಡ್ಕೋಬೇಕು, ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ಗದ್ಯ ಭಾಗದಲ್ಲಿ ಪ್ರಶ್ನೆಗಳನ್ನು ನೋಡೋದಾದರೆ ಏನು ಕೇಳಿದ್ದಾರೆ ಅಂದರೆ, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಏನು ಅಂತ ಕೇಳಿದ್ದಾರೆ. ಅದನ್ನು ಕೂಡ 4 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಕೂಡ ಸ್ವಲ್ಪ ನೀಟಾಗಿ ಒಂದು 8-10 ವಾಕ್ಯಗಳನ್ನು ಬರೀರಿ, 4 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ. ಇನ್ನು ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೀತಾ ಲೇಖಕಿಯ ಬಾಲ್ಯದ ಗೆಳತಿಯಾಗಿದ್ದರು. ಅದನ್ನೆಲ್ಲವನ್ನು ಕೂಡ ನೀವೇನು ಮಾಡಿರಿ, ಸ್ವಲ್ಪ ನೀಟಾಗಿ ನೋಡಿಕೊಂಡು ಅದನ್ನು ಕೂಡ ಬರಲಿಕ್ಕೆ ಪ್ರಯತ್ನವನ್ನು ಪಡ್ರಿ. ಇನ್ನು ಧನಿ ಮತ್ತು ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿರಿ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಗದ್ಯ ಭಾಗದಲ್ಲಿರ್ತಕ್ಕಂಥ 4 ಅಂಕದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು ಇತ್ತು. ಪಾಸ್ ಮಾಡಿದರೆ ಖಂಡಿತವಾಗಿ ಉತ್ತರಗಳು ನಿಮಗೆ ಸಿಗ್ತದೆ. ಇನ್ನು ದೀರ್ಘ ಗದ್ಯದಲ್ಲಿ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿರಿ. ಈ ಪ್ರಶ್ನೆ ಅಂತಲೂ ಕೂಡ ಪ್ರತಿ ಸಾರಿ ಕೇಳ್ತಾರೆ, ಆನೆ ಹುಟ್ಟಿ ಬೆಳೆದ ಬಗೆಯನ್ನು. ಅದನ್ನು ಕೂಡ ತಾವು ನೋಡಿಕೊಂಡ್ರೆ 8-10 ವಾಕ್ಯಗಳನ್ನು ಚೆನ್ನಾಗಿ ಬೈಪಟ್ ಮಾಡಿದರೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಇಲ್ಲಿಂದ ಪ್ರಶ್ನೆ ನಿಮಗೆ ಸಿಗ್ತದೆ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿರಿ ಅಂತ ಕೇಳಿದರು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದೀರ್ಘ ಗದ್ಯದ ಒಂದು ಪ್ರಶ್ನೆ. ಇನ್ನು ಭಾಷಾಭ್ಯಾಸದಲ್ಲಿ ಕೇಳಿದರೆ, ನಾನಾರ್ಥಗಳನ್ನು ಕಲ್ಕೊಂಡೋಗಿ, ಬಟ್ಟೆ, ದಾರಿ ವಸ್ತ್ರ, ಅರಿ, ಶತ್ರು ತಿಳಿ, ದೊರೆ, ರಾಜ, ಸಿಗು. ಇನ್ನು ಧಾತುರೂಪ ಬರಬೇಕು, ಹಾಡುವಳು ಹಾಡು, ಕುಣಿಯುತ್ತಿತ್ತು ಕುನಿ, ನುಡಿದನು ನುಡಿ. ಸ್ವಂತ ವಾಕ್ಯದಲ್ಲಿ ಬರೀರಿ. ಅಡಿಪಾಯ, ಯಾವುದೇ ವಿದ್ಯೆಯಾದರೂ ಅಡಿಪಾಯ ಚೆನ್ನಾಗಿದ್ದರಷ್ಟೇ ತಾನೇ ಮಾಡಲು ಸಾಧ್ಯ. ಅಜಗಜಾಂತರ ಕೇಳಿದರೆ, ಒಡಹುಟ್ಟಿದ ಮಕ್ಕಳಾದರೂ ಸ್ವಭಾವದಲ್ಲಿ ರಮೇಶ ಮತ್ತು ಸುರೇಶನಿಗೆ ಅಜಗಜಾಂತರ ವ್ಯತ್ಯಾಸವಿದೆ, ಕಣ್ಣರಳಿಸು. ಇನ್ನು ಗುಣವಾಚಕ, ಕಿರುಹಾದಿ ಕಿರು, ಮರಿಗೊಂಬೆ ಮರಿ ಅಂತಕ್ಕಂಥದ್ದು ಗುಣವಾಚಕ. ಘೋರ ಪಾತಕಿಯಲ್ಲಿ ಘೋರ ಅನ್ನೋದು ಗುಣವಾಚಕ. ವಿಭಕ್ತಿ ಪ್ರತ್ಯಯ, ಕಚೇರಿಯಲ್ಲಿ ಸಪ್ತಮಿ, ಬಸಲಿಂಗನನ್ನು ದ್ವಿತೀಯ, ಕದಡಿದ ಷಷ್ಠಿ. ನಿಷೇಧಾರ್ಥಕ, ಹಾಡುವನು ಹಾಡನು, ಓದಿದಳು ಓದಳು, ಹೋಗುವುದು ಹೋಗದು ಅಂತ ಇದೆ. ಇನ್ನು ಲಾಸ್ಟ್ ಪ್ರಬಂಧದಲ್ಲಿ ನಿಮಗೆ ಕೇಳಿದರೆ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಇದೆ. ಕಾಡಿನ ಬಗ್ಗೆ ಕೇಳ್ಬೋದು, ಪರಿಸರ ಮಾಲಿನ್ಯ ಬಗ್ಗೆ ಕೇಳ್ಬೋದು, ಜನಸಂಖ್ಯೆ ಬಗ್ಗೆ ಅಥವಾ ನಿರುದ್ಯೋಗದ ಬಗ್ಗೆನೂ ಕೂಡ ಕೇಳ್ತಾರೆ. ಅಲ್ಲಿ ಪೀಠಿಕೆ, ವಿಷಯದ ನಿರೂಪಣೆ ಮತ್ತು ಉಪಸಂಹಾರ ಅಂತ 4 ಸ್ಟೆಪ್ಸ್ಗಳನ್ನು ಹಾಕಿ ಬರೀರಿ. ಮುಂದೆ ಪತ್ರದಲ್ಲಿ ನಿಮ್ಗೆ ಏನು ಕೇಳ್ತಾರಪ್ಪ ಅಂದರೆ, ಅವರೇ ನಿಮಗೆ ಭಾವಿಸಿಕೊಂಡು ಅಂತ ಕೇಳ್ತಾರೆ. ನೀವು ನಿಮ್ಮ ಶಾಲೆ ಹೆಸರು, ಇಟ್ ಮೀನ್ಸ್ ಕಾಲೇಜ್ ಹೆಸರನ್ನು ಕೇಳ್ತಾರೆ.
ಇಲ್ಲಿ ಪಠ್ಯಪುಸ್ತಕಗಳನ್ನು ಬೇಡಿಕೆ ಮಾಡಿ ಪತ್ರವನ್ನು ಬರಲಿಕ್ಕೆ ಕೇಳಿದ್ರು. ಫಸ್ಟ್ ದಿನಾಂಕ ಬರೀರಿ, ಇಂದ ಆಲ್ರೆಡಿ ನಿಮ್ಮದಿದೆ. ಸೊ ಯಾರಿಗೆ ಬರಿಬೇಕು ಅನ್ನೋದನ್ನಿತ್ತು ಮಾನ್ಯರೇ ವಿಷಯ ಹಾಕಿರಿ. ಆಮೇಲೆ ನಿಮ್ಗೆ ಯಾವೆಲ್ಲ ಪುಸ್ತಕಗಳು ಬೇಕು, ಎಷ್ಟು ಪ್ರತಿ ಬೇಕು ಅನ್ನೋದನ್ನು ನೀವು ಬರೆದು ಲಾಸ್ಟ್ ವಂದನೆಗಳೊಂದಿಗೆ ಅಂತ ಬರೆದ್ರೆ ಸೊ ನಿಮ್ಮ ಪತ್ರ ಕಂಪ್ಲೀಟ್ ಆಗ್ತದೆ. ಇಷ್ಟು ಮಾಡಲ್ ಕ್ವಶನ್ ಪೇಪರ್ ಇತ್ತು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.